Yeah! Everybody, sing! Come on, sing! You sing! Sing! Flagship, have you any wool? Yes, sir, yes, sir. 3 bags full. Flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Baba, flagship, have you any wool? Yes, sir, 3 bags full. Yes, sir, Stop there or else I'll shoot! No, Inspector, no! You can't shoot me! You can only arrest me, Inspector! No, Inspector, no! You can't shoot me! You bastard! Stop! I'll kill you! No, Inspector, no! You! Stay where you are! Inspector, ನಾನೆಲ್ಲೂ ಓಡೋಗಲ್ಲ. Shankar! Why the hell did you kill him? Because he deserves it. What do you mean? ಅವನ್ನ ಕೊಂದಿದ ಅಪರಾಧ ಅಲ್ಲ ಅಂತ ನನ್ನ ಮನಸ್ಸಾಕ್ಷಿ ಚೆನ್ನಾಗಿ ಗೊತ್ತು ಇನ್ಸ್ಪೆಕ್ಟರ್. ಆದ್ರೆ ಈ ಬಟ್ಟೆ ತೊಟ್ಟಿರೋ ಕಾನೂನು ಪಾಲಕರಿಗೆ ಅದು ಗೊತ್ತಿಲ್ಲ. ಇವರೆಂತ ಕಿರಾಸಕರು, ಸಮಾಜ ದ್ರೋಹಿಗಳು, ಕೊಲೆಗಾರರು ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಐ ನೋ. ಹಾ, ನಿನಗೆ ಗೊತ್ತಿರಬಹುದು. ಆದ್ರೆ ಒಬ್ಬ ಮನುಷ್ಯನ ಕೊಲ್ಲ ಅಧಿಕಾರ ನಿನಗಿಲ್ಲ. ಇನ್ಸ್ಪೆಕ್ಟರ್, ನಿಮಗೆ ಅಧಿಕಾರ ಇದೆ. ಇಂಥವ್ರಿಗೆ ಯಾವ ಶಿಕ್ಷೆ ಕೊಟ್ಟಿದ್ದೀರಾ ನೀವು? ಎಸ್, ಅಧಿಕಾರ ಇದೆ. ಆದ್ರೆ ಶಿಕ್ಷೆ ಕೊಡಕ್ಕೆ ಅಂತ ಕೋರ್ಟ್ ಇದೆ. ಕೋರ್ಟ್? ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ಕೋರ್ಟ್ ನಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತಾ? ಅವನ್ನ ಕೊಲ್ಲುವಂತ ದ್ವೇಷ ಏನಿತ್ತು ನಿನಗೆ? ದ್ವೇಷ ಅಲ್ಲ, ನಾನು ಎದೆಯಲ್ಲಿ ಉರಿತಾ ಇರೋ ಜ್ವಾಲೆ. ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿದ್ದ ನಮ್ಮ ತಂದೆನ ಕೊಂದು ನನ್ನ ತಂಗಿ ಬಾಳ್ನ ಹಾಳು ಮಾಡಿದವರಲ್ಲಿ ಇವನು ಒಬ್ಬ. ಯಾರು ನಿಮ್ ತಂದೆ? ಇನ್ಸ್ಪೆಕ್ಟರ್ ಚಂದ್ರಕಾಂತ್. ಕ್ರಿಮಿನಲ್ಸ್ಗೆಲ್ಲ ಟೆರರ್ ಆಗಿದ್ದ ಇನ್ಸ್ಪೆಕ್ಟರ್ ಚಂದ್ರಕಾಂತ ನಿಮ್ ತಂದೆ? ಹೌದು. ನಮ್ಮ ತಂದೆಗೆ ಇಬ್ಬರೇ ಮಕ್ಕಳು, ನಾನು, ನನ್ನ ತಂಗಿ ಶಾಂತಿ. ನಾನು ಕಾಲೇಜ್ ಓದ್ತಿದ್ದಾಗ ರಜದಲ್ಲಿ ಮನೆಗೆ ಬಂದೆ. ಶಾಂತಿ! ಅಪ್ಪ, 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 ಶಾಂತಿ. ಶಾಂತಿ,
ಇವಳೆ ಆ ಮೃಗಗಳಿಗೆ ಬಲಿಯಾದ ನನ್ನ ತಂಗಿ ಶಾಂತಿ ಇವಳೆ. ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ನನ್ನ ತಂಗಿಗೆ ನ್ಯಾಯ ಸಿಗ್ಬೇಕು ಅಂತ ಆ ಪಾಪಿಗಳನ್ನ ನಾನೇ ಕೊಂದೆ. ಅದು ತಪ್ಪ? ಆಫೀಸರ್, ನಿಮ್ಮ ಕಾನೂನು ದೃಷ್ಟಿಯಲ್ಲಿ ನಾನು ಅಪರಾಧಿ, ನ್ಯಾಯ ದೃಷ್ಟಿಯಲ್ಲಿ ನಾನು ನಿರಪರಾಧಿ, ಅಪರಾಧಿ ಅಲ್ಲ. ನೀವೊಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್, ಆದ್ರೆ ನೀವು ಒಬ್ಬ ಮನುಷ್ಯ, ನಿಮಗೂ ಮನಸ್ಸಾಕ್ಷಿ ಅನ್ನೋದಿದ್ದು ನಾನು ಮಾಡ್ತಾ ಇರೋದು ಸರಿ ಅನ್ಸಿದ್ರೆ ಇನ್ನೊಬ್ಬ ಚಂಡಾಲನ ಬಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ಯು ಕ್ಯಾನ್ ಅರೆಸ್ಟ್ ಮೀ. ನನಗೂ ಮನಸ್ಸಾಕ್ಷಿ ಅನ್ನೋದಿದೆ. ವೆಲ್ ಡನ್ ಮಿಸ್ಟರ್ ಜಗದೀಶ್, ವೆಲ್ ಡನ್. ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಿಮಗೆ ಧನ್ಯವಾದಗಳು. ಈಗಿಂದೀಗಲೇ ನಿಮ್ಮ ಪ್ರಮೋಷನ್ಗೆ ರೆಕಮೆಂಡ್ ಮಾಡ್ತೀನಿ. ಬೇಡ ಸರ್, ಅದಕ್ಕೆ ನಾನು ಅರ್ಹನಲ್ಲ. ವಾಟ್ ಯು ಮೀನ್? ಎಸ್ ಸರ್, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾನೂನು ಪ್ರಕಾರವಾಗಿ ಒಬ್ಬ ಅಪರಾಧಿನ ಹಿಡಿದೇ ಬಿಟ್ಟು ಬಂದಿದ್ದೀನಿ. ಈ ಉದ್ಯೋಗದಲ್ಲಿರಕ್ಕೆ ನನಗೆ ಅಧಿಕಾರ ಇಲ್ಲ. ಮಿಸ್ಟರ್ ಜಗದೀಶ್, ಇದೇನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ನಿಜಾನೇ ಸರ್ ಮಾತಾಡ್ತಿದ್ದೀನಿ. ಈ ಕಾಕೆ ಬಟ್ಟೆ ಹಾಕೊಂಡು ಕಾನೂನು ದ್ರೋಹ ಮಾಡಕ್ ನನ್ನಿಂದ ಸಾಧ್ಯವಿಲ್ಲ. ಅಟ್ ದ ಸೇಮ್ ಟೈಮ್ ನ್ಯಾಯ ಧರ್ಮನ ಉಳಿಸಕ್ಕೂ ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಬಿಟ್ಟು ಬಂದ ವ್ಯಕ್ತಿ ಕಾನೂನು ದೃಷ್ಟಿಯಲ್ಲಿ ಒಬ್ಬ ಅಪರಾಧಿ, ಆದ್ರೆ ನ್ಯಾಯ ದೃಷ್ಟಿಯಲ್ಲ. ಹಿ ಇಸ್ ಎಕ್ಸಿಕ್ಯೂಟಿಂಗ್ ಓನ್ಲಿ ದ ಕ್ರಿಮಿನಲ್ಸ್. ಅಂತವನ್ನ ಹಿಡಿದು ಕೋರ್ಟಲ್ಲಿ ನಿಲ್ಸಕ್ಕೆ ನನ್ನ ಮನಸಾಕ್ಷಿ ಒಪ್ತಿಲ್ಲ ಸರ್. ಯಾಕೆಂದ್ರೆ ಅರ್ಥವಿಲ್ದಿರೋ ನಿಮ್ ಕಾನೂನು ಅವನ ಅಪರಾಧಿ ಅಂತ ತೀರ್ಮಾನ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಬಿಡುತ್ತೆ. ಮಿಸ್ಟರ್ ಜಗದೀಶ್, ವಾಟ್ ದ ಹೆಲ್ ಯು ಆರ್ ಟಾಕಿಂಗ್? ಟೇಕ್ ಇಟ್ ಈಸಿ ಸರ್, ಟೇಕ್ ಇಟ್ ಈಸಿ. ಈ ಕ್ಷಣದಿಂದ ನಿಮ್ಮ ಕಾನೂನು ಕಟ್ಲೆಗಳಿಗೆ ನಾನು ಬಂದಿಯಲ್ಲ. ರೈಟ್ ಫ್ರಮ್ ದಿಸ್ ಮೂಮೆಂಟ್ ಐ ಆಮ್ ಅ ಫ್ರೀ ಬರ್ಡ್. ಗಾಟ್ ಇಟ್? ಗುಡ್ ಬೈ. ಚೇಚಾ, ಏನಮ್ಮ ಇದಲ್ಲ, ಏನಿದಲ್ಲ? ನಮ್ಮ ಮಕ್ಕಳು ಉಳಿಸಿ ಪುಣ್ಯ ಕಟ್ಕೊಂಡ್ರಿ ಸರ್. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸರ್. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ನಿಮ್ಮಂತ ಅಧಿಕಾರಿಗಳು ನಮ್ಮ ದೇಶಕ್ಕೆ ಹೆಚ್ಚಾಗಬೇಕು. ಗುರು ಗುರು ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಇದು ನಿನಗೆ ಸೇರ್ಬೇಕಾದ್ದು. ಜನ ತಪ್ಪಾಗಿ ನನಗೆ ಹಾಕ್ಬಿಟ್ರು. ಇನ್ಸ್ಪೆಕ್ಟರ್? ನೋನೋ, ಈಗ ನಾನು ಇನ್ಸ್ಪೆಕ್ಟರ್ ಅಲ್ಲ. ಇನ್ಸ್ಪೆಕ್ಟರ್ ಅಲ್ಲ, ಶಂಕರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನ್ಯಾಯಧರ್ಮನ ನನ್ನಿಂದ ಉಳಿಸಕ್ಕಾಗ್ಲಿಲ್ಲ. ಅದಕ್ಕೆ ನಿನ್ ಸ್ನೇಹಿತನಾಗಿ ನಿನ್ ಜೊತೆ ಸೇರ್ಕೊಂಡು ನ್ಯಾಯನ ಉಳಿಸೋಣ ಅಂತ ಬಂದೆ. ಅಂತ ಕೆಲಸನ ರಿಸೈನ್ ಮಾಡ್ಬಿಟ್ರ? ಎಸ್. ಅಂದ್ರೆ ನನ್ನ ಅರೆಸ್ಟ್ ಮಾಡದೆ ಬಿಟ್ಟಿದ್ದು ನಿಮಗೆ ಕರ್ತವ್ಯಕ್ಕೆ ದ್ರೋಹ ಮಾಡ್ತಿದ್ದೀನಿ ಅನ್ಸ್ತಾ? ನೋನೋ, ನ್ಯಾಯದ ಕಣ್ಣಿಗೆ ಮಣ್ಣೆರ್ಚಿ ಮೆರೆತಾ ಇರೋ ಕ್ರಿಮಿನಲ್ಸ್ಗೆ ಶಿಕ್ಷೆ ಕೊಡಕ್ಕೆ ನಿನ್ನ ದಾರಿನೇ ಸರಿ ಅನ್ನಿಸ್ತು. ಆ ಯೂನಿಫಾರ್ಮ್ ಇದ್ರೆ ನಿನ್ನಂತ ನಿರಪರಾಧಿಗಳಿಗೆ, ಐ ಮೀನ್ ನ್ಯಾಯದಿಂದ ವಂಚಲ್ಪಟ್ಟವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಆ ಕೆಲಸನ ಬಿಟ್ಬಿಟ್ಟೆ. ಶಂಕರ್, ಲೆಟ್ ಅಸ್ ಬಿ ಫ್ರೆಂಡ್ಸ್ ಫ್ರಮ್ ಟುಡೇ ಅಂಡ್ ಅಪ್ಹೋಲ್ಡ್ ದಿ ಜಸ್ಟಿಸ್. ನಿಮ್ಮಂತವ್ರ ಕೈ ನನ್ನ ಕೈ ಸೇರಿದ ಮೇಲೆ ಈ ಶುಭ ದಿನನ ಆಚರಿಸೋಣ. ಅಬ್ದುಲ್ಲಾ, ಬಾಟ್ಲಲ್ಲಿದೆ ತಂಬಾ. ಹೇ ಹೇ, ನೋ 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 ಶಂಕರ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಫ್ರೆಂಡ್ಸ್ ಅಂದ್ಮೇಲೆ ಎಲ್ಲಾದ್ರಲ್ಲೂ ಫ್ರೆಂಡ್ಸ್ ಆಗೇ ಇರಬೇಕು. ಓಕೆ. ಟ್ರೈ ಮಾಡಕ್ ಬರ್ತಾನೆ. ನೀನು ಆ 5 ಸ್ಟಾರ್ ಹೋಟೆಲ್ ಬೇರರಲ್ಲ? ನೀನು ಪರಿಗಾರ. ನಿಂತ್ಕೋ. ನಿಂತ್ಕೊಳ್ಳಯ್ಯ. ಅಯ್ಯೋ, ನಿಂತ್ಕೊಳ್ಳಯ್ಯ.
ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗೋಣ. ಆಯ್ತು. ಕಳ್ಳ ಕಳ್ಳ ಕಳ್ಳ. ಏಯ್, ಯಾರ ನೀನು? ನಾನ್ ಕಳ್ಳ ಅಲ್ಲ ಜಾನ್ಸನ್. ಓ ಜಾನ್ಸನ್, ನೀನಾ? ಯಾವಾಗ್ಲಿಂದ ಈ ಕೆಲಸ ಶುರು ಮಾಡ್ದೆ? ಶಂಕರ್ ನನ್ನ ಕಳ್ತನ ಮಾಡಕ್ ಬಂದಿಲ್ಲಪ್ಪ, ಜೀವ ಉಳಿಸ್ಕೊಳಕ್ಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಯಾರು? ಇವನು ಮಹಾಬುರುಡೆ. 10 ಮಾತಲ್ಲಿ 20 ಸುಳ್ಳು ಹೇಳಿರ್ತಾನೆ. ಇವನು ನಿಜ ಹೇಳಿದ್ದೆ ನಾನಂತ ಕೇಳಿಲ್ಲಪ್ಪ. ಇವತ್ ನಿಜವಾಗ್ಲೂ ಸತ್ಯನೇ ಹೇಳ್ತಾ ಇದ್ದೀನಪ್ಪ. ಆ ಕೊಲೆಗಾರ ನನ್ನ ಓಡಿಸ್ಕೊಂಡ್ ಬಂದ, ನಾನ್ ತಪ್ಪಿಸ್ಕೊಂಡ್ ಬರೋವಾಗ ಶೂಟ್ ಮಾಡ್ಬಿಟ್ಟ. ನೋಡು ಗಾಯ. ಇದು ಗುಂಡೇಟು, ಅದನ್ನ ನಾವು ನಂಬೇಕು. ಎಲ್ಲಿ ಎಡಗ್ ಬಿದ್ದೆ? ಅಲೆ ಅವನು ಸತ್ಯವಾಗ್ಲೂ ಗುಂಡೋಡಿದ್ನಪ್ಪ. ಆಗ ನಾನು ತಪ್ಪಿಸ್ಕೊಳಕ್ ಹೋದಾಗ ಎಡಗ್ ಬಿದ್ದೆ, ಅದೇ ಈ ಗಾಯ. ನಿನ್ನ ಹತ್ರ ಏನಿದೆ ಅಂತ ಅವನು ಕೊಲೆ ಮಾಡ್ತಾನೆ? ನೀನೇನೋ ಅನ್ಯಾಯ ಮಾಡಿರ್ಬೇಕು. ನಾನ್ ಅನ್ಯಾಯ ಮಾಡಿಲ್ಲಪ್ಪ. ಅನ್ಯಾಯ ಮಾಡಿದವನು ಅವನು ಕೊಲೆ ಮಾಡ್ದ. ನಾನು ಅದನ್ನ ಕಣ್ಣಾರೆ ನೋಡ್ಬಿಟ್ಟೆ, ಅದಕ್ಕೆ ನನ್ ಕೊಲ್ಲಕ್ ಬಂದ. ಅವತ್ ತಪ್ಪಿಸ್ಕೊಂಡ್ಬಿಟ್ಟೆ, ಇವತ್ತು ಸಿಕ್ಕಾಕೊಂಡ್ಬಿಟ್ಟೆ. ಇದು ಯಾವ ದೇಶದ ಬುರುಡೆ? ಬುರುಡೆ ಅಲ್ಲಪ್ಪ, ಕರ್ತನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ಅವನು ಅಂತಿಂತ ಕೊಲೆಗಾರ ಅಲ್ಲ, ಒಬ್ಬ CBI ಆಫೀಸರ್ನೇ ಕೊಲೆ ಮಾಡಿದವನು. ಯಾವ ದೇಶ CBI ಆಫೀಸರು? ನಮ್ ದೇಶವನೇ. ಅದೇಪ್ಪ ನಾಯಕ್ ಅಂತ ಅವತ್ತು ಪೇಪರ್ ನಲ್ಲಿ ಬಂದಿತ್ತಲ್ಲ, ಅವನೇ. ಹೋಟೆಲ್ ತಾಜ್ ರೂಮ್ ನಂಬರ್ 509. ಹೌದಪ್ಪ, ಹೌದು. ಆ ಹೋಟ್ಲಲ್ಲಿ ಬೇರೆ ಕೆಲಸ ಮಾಡ್ತಿದ್ದೆ. ಇದೇಪ್ಪ ನಡೆದ ವಿಷಯ, ಇದು ಸತ್ಯ ಅಪ್ಪ. ಆವತ್ತು ಆ ಖದೀಮ ದರಿದ್ರ ವಕೀಲನಾಗಿದ್ದ, ಇವತ್ತು ಏರ್ ಕಂಡೀಷನ್ ಕಾರ್ನಲ್ಲಿ ಕೂತಿದ್ದ. ಕಾರ್ ನಂಬರ್ ನಿನಗೆ ಗೊತ್ತಾ? ಗಾಬರಿ ನಾನ್ ನೋಡ್ಲಿಲ್ಲಪ್ಪ. ಆ ಕಾರ್ ಮುಂದ್ಗಡೆ ಕಾಳಿಂಗ ಗ್ರೂಪ್ ಅಂತ ಸ್ಟಿಕರ್ ನೋಡಿದೆ. ಕಾಳಿಂಗ ಗ್ರೂಪ್? ಈಗ ರೀಸೆಂಟ್ ಆಗಿ ಫಾರ್ಮ್ ಆಗಿರೋ ಒಂದು ದೊಡ್ಡ ಕನ್ಸರ್ನ್. ಜಾನ್ಸನ್, ದೊಡ್ಡ ವ್ಯಕ್ತಿ ಮೇಲೆ ಆರೋಪ ಹೊರಿಸ್ತಾ ಇದ್ಯಾ? ಅದೇನಾದ್ರು ಬುರುಡೆ ಆದ್ರೆ ನಿನ್ನ ಬುರುಡೆ ಬಿಚ್ಚೋಗುತ್ತೆ, ಹುಷಾರ್. ಸುಳ್ಳಾದ್ರೆ ತಾನೇ, ನಾನ್ ನಿಜಾನೇ ಹೇಳಿದ್ದೀನಲ್ಲ ಗುರು. I'll check it. Yes, MD ಕಾಳಿಂಗ ಸ್ಪೀಕಿಂಗ್. ಮಿಸ್ಟರ್ ಕಾಳಿಂಗ, ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಕೋಟಿಗಟ್ಟಲೆ ಹಣ, ದೊಡ್ಡ ದೊಡ್ಡ ಕಂಪನಿ ಸಂಪಾದನೆ ಮಾಡಿದ್ರಲ್ಲ, ನಿಮ್ ಸೀಕ್ರೆಟ್ ಏನು? ಯಾರೋ ನೀನು? ತಾಜ್ ಹೋಟೆಲ್ ರೂಮ್ ನಂಬರ್ 509 ನಲ್ಲಿ CBI ಆಫೀಸರ್ ನಾಯಕನ್ನ ಕೊಲೆ ಮಾಡಿದ್ದನ್ನ ನೋಡ್ದವನು ನಾನೇ. ಏನು? ನೀನು ಆ ಬೇರೆರ? ಅಲ್ಲ, ಅವರ ಅಪ್ಪ. ಮಿಸ್ಟರ್ ಕಾಳಿಂಗ, ನೀನು ಕೊಲೆ ಮಾಡಿದ್ದನ್ನ ನಾನು ವಿಡಿಯೋ ಟೇಪ್ ಮಾಡಿದ್ದೀನಿ. ಯಾಕೆ ಬೆವರ್ತಾ ಇದೀಯಾ? ಕರ್ಚೀಫ್ ತಗೊಂಡು ಹೊರಸ್ಕೋ. ನೋಡು, ಈ ವಿಷಯ ಫೋನ್ ನಲ್ಲಿ ಮಾತಾಡೋದು ಬೇಡ. ಸಾಧ್ಯವಾದ್ರೆ ನೀನ್ ಇಲ್ಲಿಗೆ ಬಾ, ಇಲ್ಲ ಅಂದ್ರೆ ನೀನ್ ಎಲ್ಲಿ ಹೇಳ್ತೀವಿ ಅಲ್ಲಿಗೆ ಬರ್ತೀನಿ. ಬೇಡ, ಸದ್ಯಕ್ಕೆ ನೀನು ಅಲ್ಲೇ ಅಳಗಾಡದೆ ಕೂತಿರು, ಮತ್ತೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಜಗದೀಶ್, ಜಾನ್ಸನ್ ಹೇಳಿದ್ ನಿಜ ಅಂತ ಕಾಣುತ್ತೆ. ಕಾಳಿಂಗನೇ ಕೊಲೆ ಮಾಡಿದ್ದು. ನಾ ತಮಾಷೆಗೆ ಎದುರಿಸ್ದೆ, ಅವನು ನನ್ನ ಜೊತೆ ಡೀಲ್ ಮಾಡಕ್ಕೆ ಸಿದ್ಧವಾಗಿದ್ದಾನೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೋ, ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ರು, ಅದ್ರ ಮೇಲೆ ವ್ಯಾಮೋಹ ಹೋಗ್ಲಿಲ್ವಲ್ಲ. ಪೊಲೀಸರು ಏನ್ ಮಾಡ್ತಾರೆ? ಕೋರ್ಟ್ಗೆ ತಗೊಂಡೋಗಿ ಅಪರಾಧಿ ಅಂತ ನಿಲ್ಲಿಸ್ತಾರೆ, ನಿರಪರಾಧಿ ಅಂತ ಬಿಡುಗಡೆ ಆಗಿ ಈಚೆ ಬರ್ತಾನೆ. ನೋ ಜಗದೀಶ್, ಇಂಥ ಕ್ರಿಮಿನಲ್ಸ್ ನ ಬಿಡಬಾರ್ದು. ಐ ವಾಂಟ್ ಟು ಫಿನಿಶ್ ಹಿಮ್. ನೋ, ಫಿನಿಶ್ ಮಾಡೋದು ದೊಡ್ಡದಲ್ಲ ಶಂಕರ್. ಫಿನಿಶ್ ಮಾಡಿದ್ರೆ ಅವ್ನು ಸತ್ತೋಗ್ತಾನೆ. ಅವ್ನು ಮಾಡಿರೋ ಕ್ರೈಮ್ಸ್ ಯಾರಿಗಾದ್ರೂ ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗಲ್ಲ. ಬಿಹೈಂಡ್ ಎವ್ರಿ ಬಿಗ್ ಮ್ಯಾನ್ ದರ್ಸ್ ಅ ಕ್ರೈಮ್, ಬಟ್ ಬಿಹೈಂಡ್ ದಿಸ್ ಮ್ಯಾನ್ ಎಷ್ಟು ಕ್ರೈಮ್ಸ್ ಇದೆಯೋ ಅದನ್ನ ನಾವು ಕಂಡು ಹಿಡಿಬೇಕು. ಅದಕ್ಕೆ ಮುಂಚೆ ಅವನ್ನ ಸ್ವಲ್ಪ ಆಟ ಆಡ್ಸೋಣ.